ಸ್ನೇಹಿತರೆ ನೋಡಿ, ಇದು 1 ಎಕರೆ 95 ಸೆಂಟು. ಗೇಟ್ ಇದೆ, ಗೇಟ್ ಪಕ್ಕ ಗಾಡಿ ನಿಲ್ಸಿದ್ದೀನಲ್ಲ, ಅಲ್ಲಿ ತಾರ್ ರೋಡ್ ಬರುತ್ತೆ. ತಾರ್ ರೋಡ್ ಪಕ್ಕದ ಪ್ರಾಪರ್ಟಿ ಇದು, ಪ್ಲಸ್ ವಿಲೇಜ್ ಪಕ್ಕದ ಪ್ರಾಪರ್ಟಿ. ವಿಲೇಜು ಪಕ್ಕದಲ್ಲಿದೆ ನೋಡಿ. ಮುಂದೆಡೆ ಕಲ್ ಕಾಂಪೌಂಡ್ ಇದೆ, ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದು ಫ್ರೀ ಕರೆಂಟು ಪ್ಲಸ್ ಬೋರು. ಸೊ ಲೈಫ್ ಟೈಮ್ ಫ್ರೀ ಕರೆಂಟ್ ಇದೆ. ಸೊ ಬೋರು ಬಂದು ಮೇಲ್ಭಾಗದಲ್ಲಿ ನೀರಿದೆ. ಮನೆ ಬಂದು ಅದು ಸೊ ಮೀಟ್ರ್ ಬೋರ್ಡ್ಗೂ ಯೂಸ್ ಆಗುತ್ತೆ, ಪ್ಲಸ್ 10/15 ಮನೆ ಇದೆ ನೋಡಿ. ಫ್ರಂಟ್ ಪೀಸ್ ಬಂದು ಒಂದು ಅರ್ಧ ಎಕರೆ ಬರುತ್ತೆ ನೋಡಿ. ಫೆನ್ಸಿಂಗ್ ಇದೆಯಲ್ಲ, ರೋಸು ನೋಡಿ, ಫೆನ್ಸಿಂಗ್ ಇದೆಯಲ್ಲ, ಫೆನ್ಸಿಂಗ್ ರೋಡ್ ಸೈಡ್ಗೆ. ಸೊ ಇನ್ನು ಅರ್ಧ ಎಕರೆ ಬರುತ್ತೆ ಫ್ರಂಟ್ಗೆ. ಸೊ ಕಂಟಿನ್ಯೂಷನ್ ಇದೆ ಲ್ಯಾಂಡ್. ಟೋಟಲ್ ಇದು 1 ಎಕರೆ 95 ಸೆಂಟು ನೋಡಿ. ಎಂಟ್ರೆನ್ಸ್ ಬಂದು ನೋಡಿ, ಇದೊಂದು ಅರ್ಧ ಎಕರೆ, ಮತ್ತು ಇಲ್ಲಿ ಒಂದು 12ರಿಂದ 13 ಅಡಿ ಇದೆ ಎಂಟ್ರೆನ್ಸು. ತೊಗೊಂಡ್ರೆ ಇದ್ರ ಹಿಂದೆಗಡೆ ಒಂದು 1 ಎಕರೆ 20 ಸೆಂಟ್ ಬರುತ್ತೆ ನೋಡಿ. ಆ ಲ್ಯಾಂಡ್ ತೋರಿಸ್ತೀನಿ. ಸುತ್ತಲೂ ತೆಂಗಿನ ಸಸಿಗಳಿದೆ ನೋಡಿ, ತೆಂಗಿನ ಮರಗಳಿದೆ. ಈ ಥರದ್ದು ತೆಂಗಿನ ಸಸಿ ಇಟ್ಟೊಂದು 1.5 ವರ್ಷ 2 ವರ್ಷ ಆಗಿದೆ. ಮತ್ತು ಅಡಿಕೆ ಸಸಿಗಳು ಕೂಡ ಇಟ್ಟಿದ್ದಾರೆ ನೋಡಿ. ಸಾಯಿಲು ರೆಡ್ ಸಾಯಿಲು ಸ್ನೇಹಿತರೆ. ಇದೊಂದು 1 ಎಕರೆ 20 ಸೆಂಟ್ ಬರುತ್ತೆ ಸ್ನೇಹಿತರೆ. ನೋಡಿ, ಲಾಸ್ಟ್ ಒಂದು ತೆಂಗಿನ ಮರ ಕಾಣ್ತೀನಿ, ಅದು ಹಿಂದೆಗಡೆ ಫೆನ್ಸಿಂಗ್ ಇದೆ. ಸೊ ಬಾಕ್ಸ್ ಟೈಪ್ ಬರುತ್ತೆ. ಸೊ ಒಳಗಡೆ ಎಲ್ಲ ರೋಜಾ ಗಿಡಗಳು, ರೋಜಾ ಗಿಡ ಇದೆ. ಸೊ ಮುಳ್ಳು ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ. ಸೊ ಇಲ್ಲಿಂದ ಆದಷ್ಟು ಕವರ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಮತ್ತು ಈ ಮುಂದೆಗಡೆ ತೆಂಗಿನ ಮರ ಇದೆಯಲ್ಲ, ಈ ತೆಂಗಿನ ಮರ, ಆ ತೆಂಗಿನ ಮರದ ಪಕ್ಕ ಸೋಲಾರ್ ಫೆನ್ಸಿಂಗ್ ಇದೆ. ಮತ್ತು ನೋಡಿ, ಮನೆ ಪಕ್ಕ ಈ ಕಡೆಗೆ ನೋಡಿ, ಆ ಕಡೆ ಒಂದು 20 ಸೆಂಟ್ ಬರುತ್ತೆ. ಸೊ ಎಲ್ಲ ಅಂದರೆ ಲ್ಯಾಂಡ್ ಒಳಗಡೆ ಬಂದರೆ ಎಲ್ಲ ಓಡಾಡ್ಬೋದು. 1 ಎಕರೆ 95 ಸೆಂಟು. ಅಡಿಕೆ ಸಸಿ ಮತ್ತು ತೆಂಗಿನ ಸಸಿಗಳಿದೆ. ಪ್ಲಸ್ ನೋಡಿ, ಅದೇ ವಿಲೇಜು. ಆಮೇಲೆ ಸ್ನೇಹಿತರೆ ನೋಡಿ, ಇದು ಈ ಕಡೆ ಬಲ್ಬಾಗಿ ಬಂದರೆ ನೋಡಿ, ಇದು ಪ್ರಾಪರ್ಟಿ ಬಂದು ದೇವಮೂಲೆ ಚೆನ್ನಾಗಿ ಬೆಳೆದಿದೆ. ರೋಡ್ ಬಂದು ನಾರ್ತ್ಗಿದೆ, ಅಂದರೆ ಉತ್ತರಕ್ಕಿದೆ ರೋಡು. ಸೊ ಹಿಂದಕ್ಕೆ ಬಂದು ದಕ್ಷಿಣ ಆಯಿತು. ದಕ್ಷಿಣದ ಮೂಲೆ ಎತ್ತರ ಬರುತ್ತೆ, ಉತ್ತರಕ್ಕೆ ಡೌನ್ ಬರುತ್ತೆ. ಸೊ ದಕ್ಷಿಣದ ಮೂಲೆಯಿಂದ ಉತ್ತರಕ್ಕೆ ನೀರು ಹರಿಯುತ್ತೆ. ಸೊ ವಾಸ್ತು ಇದೆ, ದೇವಮೂಲೆ ಸಹ ಬೆಳೆದಿದೆ. 1 ಎಕರೆ 95 ಸೆಂಟು. ಲೀಗಲ್ ಪ್ರಾಪರ್ಟಿ, ಲೀಗಲ್ ಕೂಡ ತೆಗೆದಿಟ್ಟಿದ್ದಾರೆ ಅವರು. ಫ್ರೀ ಕರೆಂಟು, ಬೋರ್ ಎಲ್ಲ ಇದೆ. ಪ್ಲಸ್ ಸುತ್ತಲೂ ಫೆನ್ಸಿಂಗ್ ಇದೆ. ಆಮೇಲೆ ಅಕ್ಕಪಕ್ಕ ಎಲ್ಲ ವಿಲೇಜ್ಗಳಿದೆ. ಸೊ ಇಲ್ಲಿಂದ ಒಂದು 10-15 ಕಿಲೋಮೀಟ್ರ್ ಆಚೆ ಇಲ್ಲ, ಇನ್ನೂ ಸ್ವಲ್ಪ ಒಳಗಡೆ ಬರುತ್ತೆ. ಒಂದು 8ರಿಂದ 9 ಕಿಲೋಮೀಟ್ರಲ್ಲಿ ನಿಮಗೊಂದು ಅಂದರೆ ಫಾರೆಸ್ಟ್ ಸಿಗುತ್ತೆ. ಸೊ ಆ ಕಡೆ ಫಾರೆಸ್ಟ್ ಇರೋದ್ರಿಂದ ಸ್ವಲ್ಪ ನೀರಾವರಿ ರಿಸೋರ್ಸ್ ಭಾಳ ಚೆನ್ನಾಗಿದೆ ಈ ಕಡೆ. ಬಸ್ ಸ್ಟಾಪು ಇಲ್ಲಿಂದ ಒಂದು 60-70 ಮೀಟ್ರಲ್ಲಿ ಬಸ್ ಸ್ಟಾಪ್ ಇದೆ. ಬಸ್ ಫೆಸಿಲಿಟಿನೂ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ತಾರ್ ರೋಡ್ ಅಟ್ಯಾಚ್ಡ್ ಪ್ರಾಪರ್ಟಿ. 1 ಎಕರೆ 95 ಸೆಂಟ್ ಬರುತ್ತೆ ನೋಡಿ. ಎಡಗಡೆನೂ ವಿಲೇಜ್ ಇದೆ, ಬಲಗಡೆನೂ ವಿಲೇಜ್ ಇದೆ. ಸೊ ಪ್ರಾಪರ್ಟಿ ಬಂದು ಈ ಥರ ಬರುತ್ತೆ ನೋಡಿ. ಈ ಪ್ರಾಪರ್ಟಿ ಗೇಟ್ ಹತ್ರ ಇದ್ದೀನಿ ನಾನು ನೋಡಿ. ಇದು ಮುಂದೆಗಡೆ ಬಂದು ಒಂದು ಅರ್ಧ ಎಕರೆ ಬರುತ್ತೆ, ಅಪ್ರಾಕ್ಸಿಮೇಟ್ಲಿ ಅರ್ಧ ಎಕರೆ ಬರುತ್ತೆ. ಫೆನ್ಸಿಂಗ್ ಹಾಕಿದ್ದಾರೆ ಫುಲ್. ಈ ಲ್ಯಾಂಡ್ ಸುತ್ತು ಫೆನ್ಸಿಂಗ್ ಇದೆ. ಒಂದು 10-15 ಮನೆಯೂ ಇದೆ. ಪ್ಲಸ್ ಅಲ್ಲಿ ನೋಡಿ, ಆ ಗಾಡಿ ಇದೆಯಲ್ಲ, ಎಲೆಕ್ಟ್ರಿಕಲ್ ವೆಹಿಕಲು, ಅದ್ರ ಒಳಗಡೆ ಒಂದು 15 ಅಡಿ, ಅಂದರೆ 15 ಅಡಿ ಒಳಗಡೆ ಒಂದು 12ರಿಂದ 13-14 ಅಡಿ ಬರುತ್ತೆ ಎಂಟ್ರೆನ್ಸ್. ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇರೋದು ಸ್ನೇಹಿತರೆ ನಾನು. ಆ ಎಂಟ್ರೆನ್ಸ್ ತಗೊಂಡ್ರೆ ಇದಕ್ಕೆ 1 ಎಕರೆ 20 ಸೆಂಟ್ ಬರುತ್ತೆ. ಪ್ಲಸ್ 1 ಎಕರೆ 20 ಸೆಂಟು, ಇದೊಂದು 50 ಸೆಂಟು. ಮತ್ತು ಅದೇ ಸ್ವಲ್ಪ ಒಳಗಡೆ ಕವರ್ದಂಗೆ ಹಾಗೆ ನೋಡಿ. ಇದರಿಂದ ತೋರಿಸ್ತೀನಿ ನೋಡಿ. ಇದ್ರ ಪಕ್ಕದ ಪೀಸ್ ಬರೋಲ್ಲ ನೋಡಿ, ಇದ್ರ ಪಕ್ಕದ ಬರೋಲ್ಲ ನೋಡಿ. ಆ ಕಡೆ ಫೆನ್ಸಿಂಗ್ ಹಾಕಿದೆಯಲ್ಲ, ಅದೊಂದು 20 ಸೆಂಟು ಸ್ವಲ್ಪ ಈ ಕಡೆಗೆ ಬರುತ್ತೆ. ಸೊ ವಾಸ್ತು ಪ್ರಕಾರ ಇದೆ, ದೇವಮೂಲೆ ಸಹ ಬೆಳೆದಿದೆ ಈ ಲ್ಯಾಂಡು. ವಾಸ್ತು ಪ್ರಕಾರ ಇದೆ. ಸಾಯಿಲು ರೆಡ್ ಸಾಯಿಲು. ಲ್ಯಾಂಡ್ ಸುತ್ತೂ ತೆಂಗಿನ ಮರ, ಅಡಿಕೆ ಮರ ಇಟ್ಟಿದ್ದಾರೆ.